ಸುಮಲತಾ BJP ಸೇರೋದು ಯಾಕೆ? ಎಲ್ಲೂ ಇಲ್ಲದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಮೊದಲನೇದಾಗಿ ನರೇಂದ್ರ ಮೋದಿ ಅವರು ನೋಡಿದ ತಕ್ಷಣ ಹೇಳ್ತಾರಂತೆ, ನಿಮ್ಮಂಥ ನಾಯಕತ್ವ ನಮ್ಮ ಪಕ್ಷಕ್ಕೆ ಬೇಕಿದೆ, ಬೇರೆ ಯಾವುದೇ ನಿರ್ಧಾರ ಕೈಗೊಳ್ಳಬೇಡಿ. ಸುಮಲತಾಗೆ ಮನವಿ ಮಾಡಿದ್ರು ನರೇಂದ್ರ ಮೋದಿ ಅವರ ಕಾರಣದಿಂದಾಗಿ ಅವರು BJP ಸೇರ್ತಾ ಇದ್ದಾರೆ. ಬೇರೆ ಯಾವುದೇ ನಿರ್ಧಾರ ಕೈಗೊಳ್ಳಬೇಡಿ, ನೀವು ನಮಗೆ ಬೇಕು, ಪಕ್ಷಕ್ಕೆ ನಿಮ್ಮಂಥ ನಾಯಕರು ಬೇಕು, ನಂಬರ್ 1. ಎರಡನೇದಾಗಿ BJP ಕೊಟ್ಟ ಗೌರವ. ಯಾಕೆಂದರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸುಮಲತಾ ಅವರ ಅಭಿಪ್ರಾಯವನ್ನು ಪಡೆಯಲಾಯಿತು. ವಿಜಯೇಂದ್ರ ಯಡಿಯೂರಪ್ಪ ನಿರಂತರ ಸಂಪರ್ಕದಲ್ಲಿದ್ದರು, ಏನಾಗಬೇಕು ಹೇಳಿ ಎಲ್ಲವೂ ಕೂಡ ಆ ರೆಸ್ಪೆಕ್ಟ್ಗಾಗಿ BJP ಸೇರಿದ್ದಾರೆ. ಮೂರನೇ ಕಾರಣ BJP ಕೊಟ್ಟಂಥ ಬೆಂಬಲ. 2019ರಲ್ಲಿ ಸುಮಲತಾ ಅವರಿಗೆ BJP ಬೆಂಬಲ ಕೊಡುತ್ತೆ. BJP ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲಿಲ್ಲ. ನರೇಂದ್ರ ಮೋದಿ ಅವರು ಮೈಸೂರಲ್ಲಿ ಹೇಳ್ತಾರೆ, ಈ ಬಾರಿ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಆಮೇಲೆ ಭರಪೂರ ಅನುದಾನ, ಪಕ್ಷೇತರ ಅಭ್ಯರ್ಥಿಯಾಗಿದ್ದರೂ ಕೂಡ, MP ಆಗಿದ್ದರೂ ಕೂಡ, ಸಂಸದೆ ಆಗಿದ್ದರೂ ಕೂಡ 4,000 ಕೋಟಿ ರೂಪಾಯಿಗಳನ್ನು ಸುಮಲತಾ ಅವರು ಕೊಡ್ತಾರೆ. ಅದು ಕೂಡ ಕೇವಲ 3 ವರ್ಷದಲ್ಲಿ. ಪ್ರಥಮ 2 ವರ್ಷ ಕೋವಿಡ್ ಇರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ತನಗೆ ಕೊಟ್ಟದಂತಹ ಭರಪೂರವಾದಂತಹ ಅನುದಾನಕ್ಕೆ ಖುಷಿಪಟ್ಟು ಅವರು BJP ಸೇರ್ತಾರೆ. ಇದಾದ ನಂತರ ಕಾಂಗ್ರೆಸ್ ಮಾಡಿದಂಥ ಒಂದು ಎಡವಟ್ಟು. 2019ರಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಕೊಡಲಿಲ್ಲ ಕಾಂಗ್ರೆಸ್, ಮತ್ತು ಅನಿವಾರ್ಯತೆ ಬೇರೆ ಇತ್ತು. ಆದರೆ ಮೈತ್ರಿ ಕಡಿತಗೊಂಡ ಬಳಿಕ ಕೈ ಹಿಡಿಯಲು ಸುಮಲತಾ ಸಿದ್ಧತೆ ಮಾಡ್ತಾ ಇದ್ರು ಕೂಡ, ಪಕ್ಷೇತರರಾಗಿ ಗೆದ್ದರೂ ಕೂಡ ಬನ್ನಿ ಪಾರ್ಟಿಗೆ ಅಂತ ಹೇಳುವ ಸೌಜನ್ಯ, ಅಂಬರೀಷ್ ಅವರ ಪತ್ನಿಯನ್ನು ಕರೆಯುವಂಥ ಸೌಜನ್ಯವನ್ನು ಸಿದ್ದರಾಮಯ್ಯನವರು ಮಾಡಲಿಲ್ಲ, DK ಶಿವಕುಮಾರ್ ಮಾಡಲಿಲ್ಲ. DK ಶಿವಕುಮಾರ್ ಬೇಕಿದ್ರೆ ಒಂದು ಹೆಜ್ಜೆ ಮುಂದೆ ಹೋದರು. ಏನು DK ಆ ತಪ್ಪು. 2019ರಲ್ಲಿ DK ಕೊಟ್ಟಿದ್ರು ಒಂದು ಹೇಳಿಕೆ, ಕಾಂಗ್ರೆಸ್ಗೆ ಸುಮಲತಾ ಅಂಬರೀಷ್ ಅಗತ್ಯವಿಲ್ಲ, ಅಂಬಿ ಬಗ್ಗೆ ಕೂಡ ಹೀಗೆ ಹೇಳಿದರು ಅಂತ ಸುಮಲತಾ ಹೇಳ್ತಾ ಇದ್ರು. ಸುಮಲತಾ BJP ಸೇರ್ತಾ ಇರೋದು ಯಾಕೆ? ಉಜ್ವಲ ಭವಿಷ್ಯದ ಆಫರ್ ಇದೆ. ಸುಮಲತಾಗೆ ಅನೇಕ ಆಫರ್ ನೀಡ್ತು. BJP ರಾಜ್ಯಸಭಾ ಸದಸ್ಯನಾಗಿ ಈಗ ಬೇಕಿದ್ರೂ ಆಯ್ಕೆ ಮಾಡಬಹುದು, ಆದರೆ ಮುಂದೆ ಅಭಿಷೇಕ್ ವಿಧಾನಸಭೆ ಟಿಕೆಟ್ ಕೂಡ ಕೊಡ್ಬೋದು. ಆದರೆ ಮಂಡ್ಯ ಬೇಕು ಅಂತ ನಿಂತರಲ್ಲ, ಅದರ ಜೊತೆಗೆ ಮುಂದೆ ಆಫರ್ ಇದ್ದೇ ಇದೆ. ಇದರ ಜೊತೆಗೆ ಇನ್ನೊಂದಿದೆ, ಸೋಲುವ ಭಯ ಕೂಡ ಇದೆ. ಹೇಗೆ? ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾರಿ ಸ್ಪರ್ಧಿಸಬಹುದಿತ್ತು. 2019ರಲ್ಲಿ ಅಂಬರೀಷ್ ಸಾವಿನ ಅನುಕಂಪ ಇತ್ತು. JDS ಎಡವಟ್ಟಿನ ಹೇಳಿಕೆ ಪಾಸಿಟಿವ್ ಆದವು. ಈ ಬಾರಿ ಅನುಕಂಪ ಕೆಲಸ ಮಾಡೋದಿಲ್ಲ, ಸೋಲೋ ಭಯ ಕೂಡ ಇತ್ತು. ಹಾಗಾಗಿ BJP ಬೇಕಾಗಿತ್ತು, ಕಾಂಗ್ರೆಸ್ಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಆಮೇಲೆ ಪ್ರಬಲವಾಗ್ತಾ ಇದೆ BJP. ದೇಶದಲ್ಲಿ BJP ಪ್ರಾಬಲ್ಯ ಹೆಚ್ಚಾಗಿದೆ. ಮೋದಿ ನಾಮಬಲ ಕೆಲಸ ಮಾಡ್ತಾ ಇದೆ. ಇನ್ನಷ್ಟು ವರ್ಷ BJP ಅಧಿಕಾರದಲ್ಲಿರುತ್ತೆ, ಅದು ಒಂದು ಕಾರಣ. ಇನ್ನು BJP ನಾಯಕರೇ ಇಲ್ಲ ಆ ಭಾಗದಲ್ಲಿ. ಹಳೆ ಮೈಸೂರಲ್ಲಿ BJP ನಾಯಕತ್ವದ ಕೊರತೆ ಇದೆ. ಹಳೆ ಮೈಸೂರಲ್ಲಿ ಸುಮಲತಾ ಮಾತೆ ಅಂತಿಮವಾಗುತ್ತೆ. ಮಂಡ್ಯದಲ್ಲಿ ಪಕ್ಷ ಗೆದ್ದರೆ ಸುಮಲತಾಗೂ ಕ್ರೆಡಿಟ್ ಬರುತ್ತೆ. ಇಂದಲ್ಲ ನಾಳೆ BJPಯ ನಾಯಕಿ ಅವರಾಗೇ ಆಗ್ತಾರೆ. ಎಲ್ಲ ಕಾರಣಗಳಿಗಾಗಿ ಅವರು BJP ಸೇರಿದ್ದಾರೆ. ಇನ್ನು ನಾಳೆ ಅಂಬರೀಷ್, HD ಕುಮಾರಸ್ವಾಮಿ ಅವರು ನಾಳೆ ನಾಮಿನೇಷನ್ ಹಾಕ್ತಾರೆ. ನಾಮಿನೇಷನ್ ಸಂದರ್ಭದಲ್ಲಿ ಅವರು ಇರ್ತಾರಾ? ಸುಮಲತಾ